ಪ್ರೀತಿಯನ್ನ ನಿರಾಕರಿಸಿದ್ಲು ಅನ್ನುವ ಏಕೈಕ ಕಾರಣಕ್ಕೆ ಫಯಾಜ್ ನೆಹಾಳನ್ನ 9 ಬಾರಿ ಚುಚ್ಚಿ ಕೊಲೆ ಮಾಡಿರುವಂತಹ ಘಟನೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬೆನ್ನಲ್ಲೇ ಫಯಾಜ್ ತಂದೆ ಮಾತನಾಡಿದ್ದಾರೆ. ನನ್ನ ಮಗನಿಗೆ ಅತ್ಯಂತ ಕಠಿಣ ಶಿಕ್ಷೆ ಆಗಲಿ, ಮುಂದೆ ಇಂತಹ ಕ್ರೂರ ಕೆಲಸಕ್ಕೆ ಯಾರೂ ಕೂಡ ಕೈ ಹಾಕಬಾರದು, ಅಂತಹ ಶಿಕ್ಷೆಯನ್ನ ನನ್ನ ಮಗ ಫಯಾಜ್ಗೆ ಕೊಡಿ ಅಂತೇಳಿ ಪಬ್ಲಿಕ್ ಟಿವಿಯ ಮುಂದೆ ಫಯಾಜ್ ತಂದೆ ಬಾಬಾ ಸಾಹೇಬ್ ಸುಬಾನಿ ಕಣ್ಣೀರಿಟ್ಟಿದ್ದಾರೆ. ಅವನಿಗೆ ಕಾನೂನು ಯಾವ ರೀತಿ ಶಿಕ್ಷೆ ಕೊಟ್ಟರು ಕೂಡ ಅದನ್ನು ನಾನು ಸ್ವಾಗತಿಸ್ತೇನೆ. ದಯವಿಟ್ಟು ನೇಹಾ ಕುಟುಂಬ, ರಾಜ್ಯದ ಜನ ಹಾಗೂ ಮುನುವಳ್ಳಿ ಜನತೆ ನನ್ನನ್ನು ಕ್ಷಮಿಸಬೇಕು. ಹೆಣ್ಣು ಮಕ್ಕಳಂದ್ರೆ ದೇವರು ಅಂತ ಭಾವಿಸುವ ದೇಶ ನಮ್ಮದು. ಅನ್ಯಾಯ ಆದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಅವರ ಹೋರಾಟಕ್ಕೆ ಜಯವಾಗಲಿ. ಈ ಘಟನೆಯಿಂದ ಮುನುವಳ್ಳಿ ಊರಿಗೆ ಕಪ್ಪು ಚುಕ್ಕೆ ಬಂದಿದೆ. ಕರ್ನಾಟಕದ ಜನತೆಯಲ್ಲಿ ನಾನು ಕ್ಷಮೆ ಕೇಳ್ತೇನೆ. ರಾಜ್ಯದ ಜನತೆ ಹಾಗೂ ಮುನುವಳ್ಳಿಯ ಯುವಕರು ಶಾಂತಿಯನ್ನು ಕಾಪಾಡುವಂತೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾರು ಯಾವ ಹೆಣ್ಣು ಮಕ್ಕಳ ಮೇಲೂ ಕೂಡ ಕಣ್ಣನ್ನು ಹಾಕಬಾರದು. ನೇಹಾ ನನ್ನ ಮಗಳಿದ್ದ ಹಾಗೆ ಅವರ ಮಗಳಿಗೆ ಆದಂತಹ ಕೃತ್ಯ ನಮ್ಮ ಮಗಳ ಮೇಲೆಯೂ ಕೂಡ ಆಗಬಹುದು ಅಂತೇಳಿ ಕಣ್ಣೀರಿಟ್ಟಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಆರೋಪಿ ಫಯಾಜ್ ತಂದೆಯ ಜೊತೆಗೆ ಮಾತನಾಡಿದ್ದಾರೆ. ಏನೆಲ್ಲ ವಿಷಯಗಳನ್ನು ಪ್ರಸ್ತಾಪಿಸಿದ್ದಾರೆ ಫಯಾಜ್ ತಂದೆ, ತಮ್ಮ ಮಗನ ಬಗ್ಗೆ ಏನು ಹೇಳಿದ್ದಾರೆ, ಆತ ನಡೆಸಿದಂತಹ ಕೃತ್ಯದ ಬಗ್ಗೆ ಏನು ಹೇಳಿದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. BV ಕಾಲೇಜಿನಲ್ಲಿ ನೇಹಾ ಹತ್ಯೆ ಪ್ರಕರಣ ವಿಚಾರವಾಗಿ ಆರೋಪಿ ಫಯಾಜ್ ಅವರ ತಂದೆ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡೋಣ. ಏನು ಸರ್ ಆ್ಯಕ್ಚುಲಿ ಏನಾಗಿದೆ? ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಕರ್ನಾಟಕ ಜನತೆಯಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ನನ್ನ ಮಗ ತಪ್ಪು ಮಾಡಿದ್ದಾನೆ. ಇಡೀ ಕರ್ನಾಟಕದಲ್ಲಿ ನನ್ನ ಒಂದೇ ವಿನಂತಿ ಅಂದರೆ ಕಾನೂನು ಏನು ಶಿಕ್ಷೆ ಕೊಡುತ್ತೆ ಅದನ್ನು ನಾನು ಸ್ವಾಗತಿಸ್ತೇನೆ. ವಿಶೇಷವಾಗಿ ಮುನ್ನೋಳಿ ಜನತೆಯಲ್ಲಿ ನಾನು ಕೈ ಮುದ್ದು ಕೇಳ್ಕೊತಾ ಇದ್ದೀನಿ. ನನ್ನ ಮಗನಿಂದ ಊರಿಗೆ ಒಂದು ಕಪ್ಪು ಚುಕ್ಕೆ ಆಗಿದೆ. ದಯವಿಟ್ಟು ಮುನ್ನೋಳಿ ಜನತೆ ನಮ್ಮನ್ನು ಕ್ಷಮಿಸಬೇಕು. ಯಾಕಂದರೆ ನೀವೇ ನಮ್ಮನ್ನು ಬೆಳೆಸಿದವರು. ದಯವಿಟ್ಟು ನನ್ನ ಕ್ಷಮಿಸ್ರಿ. ನಾನು ನಾಡಿನ ಯುವಕರಲ್ಲಿ ಕೇಳ್ಕೋದಿಷ್ಟೇ, ಯಾರೂ ಕೂಡ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಲಿ ದೌರ್ಜನ್ಯ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದೇಶ ಭಾರತ, ಅದು ನಮ್ಮ ಕರ್ನಾಟಕ. ಹೆಣ್ಣನ್ನು ಗೌರವಿಸ್ತೀವಿ, ಪೂಜಿಸ್ತಾ ಇದ್ದೀವಿ. ದಯವಿಟ್ಟು ಯಾವ ಹೆಣ್ಮಕ್ಳ ಮೇಲೂ ದೌರ್ಜನ್ಯ ಮಾಡಿಬಿಡಿ ಅಂತ ನಾನು ಯುವಕರಲ್ಲಿ ಕೈ ಮುಗಿದು ಕೇಳ್ಕೊತಾ ಇದ್ದೇನೆ. ಸರ್, ನನಗೆ ಒಂದು 8 ತಿಂಗಳ ಹಿಂದೆ ಅವ್ರ ತಂದೆಯವ್ರು ಫೋನ್ ಮಾಡಿದರು. ಸ್ನೇಹ ಅವ್ರ ತಂದೆಯವರು, ಪಾಪ ಸರ್ ನಿಮ್ಮ ಮಗನಿಂದ ನಮ್ಮ ಮಗಳಿಗೆ ತೊಂದರೆ ಇದೆ, ದಯವಿಟ್ಟು ನಿಮ್ಮ ಮಗನಿಗೆ ಹೇಳಿ ಅಂತ ಹೇಳಿ. ನಾನು ಆ ಕಾರಣಕ್ಕಾಗಿ ಅಲ್ಲಿಂದ ಅವ್ನು ಕರ್ಕೊಂಡು ಬಂದು ಮುನ್ನೋಳಿ ಇಟ್ಕೊಂಡಿದ್ದೆ. ಕಳೆದ 2 ವರ್ಷದಿಂದ ಅವನ ನನ್ನ ಜೊತೆನೂ ಇರಲಿಲ್ಲ, ಅವ್ರ ತಾಯಿ ಜೊತೆ ಇದ್ದ. ನಾನು ನನ್ನ ಪಾಡಾಯಿತು, ನನ್ನ ಕೆಲಸ ಮಾಡ್ಕೊತಿದ್ದೆ. ಈ ಘಟನೆ ನಡೆದ 6 ಗಂಟೆಗೆ ನನಗೆ ಗೊತ್ತಾಗಿದೆ. ಅವತ್ತಿನ ದಿವಸ ಅಲ್ಲಿವರೆಗೆ ನನಗೇನೂ ಗೊತ್ತಿಲ್ಲ ಸರ್. ಈ ಥರ ಫಯಾಜ್ ಮಾಡೋದ್ರಿಂದ ಭಾಳಷ್ಟು ನೊಂದಿರಿದ್ದೀರಿ, ನೀವು ಕಣ್ಣಲ್ಲಿ ನೀರು ತೆಗೆದಿದ್ದೀರಿ. ಏನು ಶಿಕ್ಷೆ ಅಂದರೆ ಯಾವ ಥರ ಸರ್? ಅವ್ನಿಗೆ ಶಿಕ್ಷೆ ಹೆಂಗೆ ಆಗ್ಬೇಕಂದ್ರೆ, ಇನ್ನೊಂದು ಸರಿ ಯಾವ ಹೆಣ್ಮಕ್ಳ ಮೇಲೆ ಯಾರು ಕಣ್ಣಾಗಿ ಬರ್ತದೆ ಅಂಥ ಶಿಕ್ಷೆ ಕೊಡಬೇಕು ಸರ್. ಅವ್ರಿಗೆ ಅಂಥ ಶಿಕ್ಷೆ ಕೊಡಬೇಕು. ತಂದೆ ಫೋನ್ ಮಾಡಿ ಏನು ಹೇಳಿದ್ರು ಸರ್? ಇಲ್ಲ ಸರ್, ಆ ಪಾಪ ಒಳ್ಳೆಯದಿಲ್ಲ ಸರ್. ನಾನು ಅವ್ರ ತಂದೆ ತಾಯಿಯಲ್ಲೂ ಕ್ಷಮೆ ಕೇಳ್ತೀನಿ. ಯಾಕಂದರೆ ನೇಹಾ ಅವಳು ಕೂಡ ನನ್ನ ಮಗಳಿದ್ದಾಗೆ. ಇವತ್ತು ಅವ್ರ ಮಗಳಿಗೆ ಆದ ಪರಿಸ್ಥಿತಿ ನಾಳೆ ನನ್ನ ಮಗಳಿಗೆ ಆದರೂ ಕಷ್ಟನೇ. ದಯವಿಟ್ಟು ಕ್ಷಮಿಸಿ ಸರ್. ನಿಮ್ಮ ಮಗ ನಿಮ್ಮ ಮಾತು ಕೇಳ್ತಾ ಇರಲಿಲ್ವಾ? ಯಾವ ಥರ ಇತ್ತು ಅವರು? ಇಲ್ಲ ಸರ್, ನಾನು ಅವನ ಒಳ್ಳೆ ದೇಶದ ಸೈನಿಕರು ಮಾಡ್ಬೇಕಂತೇಳಿ ಬಾಡಿ ಬಿಲ್ಡರ್ ಮಾಡ್ತಾಯಿದ್ದೆ. 2 ವರ್ಷದಿಂದ ಅವ್ನು ನನ್ನ ಅಂಟದಲ್ಲಿ ಇಲ್ಲಲ್ಲ ಸರ್. ತಾವು ಏನಾದ್ರು ಟೀಚರ್ ಇದ್ರಿ, ನಿಮ್ಮ ಮನೆಯವರು ಟೀಚರ್ ಇದ್ದಾರೆ, ಭಾಳಷ್ಟು ಒಳ್ಳೆ ಹೆಸರಿದೆ ನಿಮಗೆ ಮುನ್ನೋಳಿಯಲ್ಲಿ. ಯಾಕಂದರೆ ಭವಾನಿ ಸರ್ ಅಂತಂದರೆ ಎಲ್ಲರೂ ಕೂಡ ಹೇಳ್ತಾರೆ. ಏನು ಈ ಮುನ್ನೋಳಿ ಜನತೆಗೆ ಏನು ಹೇಳಬಯಸ್ತೀರಿ ಸರ್? ನನ್ನ ಪಾಲಿನ ದೇವರು ಸರ್ ಅವರು. ಇವತ್ತು ಭವಾನಿ ಸರ್ನ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ನನಗೇನಾದರೂ ಹೆಸರು ಬಂದಿದೆ ಅಂದರೆ ಮುನ್ನೋಳಿ ಜನತೆ ಕೊಟ್ಟಂಥ ಭಿಕ್ಷೆ ಸರ್ ಅದು. ನಾನು ಋಣ ತೀರ್ಸೋಕ್ಕಾಗಲ್ಲ ಸರ್. ಅವ್ರು ನನ್ನ ಮೇಲೆ ತುಂಬ ಅಭಿಮಾನ ಇಟ್ಟಿದ್ದಾರೆ ಸರ್. ಅಭಿಮಾನಕ್ಕೆ ನಾನು ತುಂಬ ಕೃತಜ್ಞನಾಗಿದ್ದೀನಿ ಸರ್. ಅವ್ರ ಋಣ ತೀರ್ಸೋಕ್ಕಾಗಲ್ಲ ಸರ್ ನನಗೆ. ಧಾರವಾಡದಿಂದ ಕ್ಯಾಮ್ರಾ ಪರ್ಸನ್ ಜೊತೆ ದಿಲೀಪ್ ಕುರುಂದೋಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.